ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಅಂದ್ರೆ ನಮ್ಗೆಲ್ಲ ಸಾಮಾನ್ಯವಾಗಿ ನೆನಪಿಗೆ ಬರೋದು ಕ್ಷಿಪಣಿಗಳು, ಡ್ರೋನ್ಗಳು ಮತ್ತು ಯುದ್ಧ ಭೂಮಿ. ಆದ್ರೆ ಈ ಯುದ್ಧದ ಕಾರ್ಮೋಡ ಈಗ ಕಪ್ಪು ಸಮುದ್ರದಲ್ಲಿರುವ ನಮ್ಮದೇ ದೇಶದ ನಾವಿಕರ ಮೇಲೂ ಆವರಿಸಿದೆ. ಹೌದು, ಉಕ್ರೇನ್ನ ಚೋರ್ನೋ ಮೋರ್ಸ್ಕ್ ಬಂದರಿನಲ್ಲಿ ಎಂವಿ ಅಮೀರ್ 1 ಅನ್ನೋ ವಾಣಿಜ್ಯ ಹಡಗು ಸಿಲುಕಿಕೊಂಡಿದೆ. ಈ ಹಡಗಿನಲ್ಲಿ ಬರೋಬ್ಬರಿ 13 ಮಂದಿ ಭಾರತೀಯ ನಾವಿಕರು ಸೇರಿದಂತೆ ಒಟ್ಟು 15 ಸಿಬ್ಬಂದಿ ಇದ್ದಾರೆ. ಸದ್ಯಕ್ಕೆ ಅವರೆಲ್ಲರೂ ಸೇಫ್ ಆಗಿದ್ದಾರೆ ಅಂತ ಡಿಜಿಎಂಎ ಮಾಹಿತಿಯನ್ನ ನೀಡಿದೆ. ಆದ್ರೂ ಹಡಗಿನ ಸುತ್ತಮುತ್ತ ನಡೀತಿರೋ ಸ್ಫೋಟಗಳ ಸದ್ದು ಆ ನಾವಿಕರ ಎದೆಬಡಿತವನ್ನ ಹೆಚ್ಚಿಸಿದೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ವಿಷಯ ಏನಂದ್ರೆ, ಟಾಂಜಾನಿಯಾ ಧ್ವಜವನ್ನ ಹೊಂದಿರುವಂತಹ ಎಂವಿ ಅಮೀರ್ ಎಂಬ ಈ ಸಾಮಾನ್ಯ ಸರಕು ಹಡಗು ಉಕ್ರೇನ್ನ ಪ್ರಮುಖ ಬಂದರಾದಂತಹ ಚೋರ್ನೋ ಮೋರ್ಸ್ಕ್ ನಲ್ಲಿ ನಿಂತಿತ್ತು. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಉದ್ವಿಗ್ನತೆ ಹೆಚ್ಚಿರುವಂತಹ ಕಾರಣ ಇಲ್ಲಿ ದಿನದಿಂದ ದಿನಕ್ಕೆ ಕ್ಷಿಪಣಿಯ ದಾಳಿಯ ಭೀತಿ ಜಾಸ್ತಿ ಆಗ್ತಾನೇ ಇದೆ. ಮಂಗಳವಾರ ತಾನೇ ಹಡಗಿನಲ್ಲಿದ್ದಂತಹ ಸಿಬ್ಬಂದಿ ಡಿಜಿಎಂಎಗೆ ಒಂದು ತುರ್ತು ಸಂದೇಶವನ್ನ ಕಳುಹಿಸಿದ್ದಾರೆ. ಆ ಮೆಸೇಜ್ ನಲ್ಲಿ, ನಾವು ಇರುವ ಜಾಗದ ತೀರಾ ಹತ್ತಿರದಲ್ಲಿ ಅಂದ್ರೆ ಬಂದರು ವಲಯದ ಒಳಗೆ ಇರುವಂತಹ ಒಂದು ಗೋದಾಮಿನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಪ್ಪಳಿಸಿದೆ ಅಂತ ಆತಂಕದಿಂದ ವಿವರಿಸಿದ್ದಾರೆ. ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ, ನಾವು ಕೆಲಸ ಮಾಡ್ತಿರೋ ಜಾಗದ ಪಕ್ಕದಲ್ಲೇ ಒಂದು ಕ್ಷಿಪಣಿ ಬಿದ್ದು ಬ್ಲಾಸ್ಟ್ ಆದ್ರೆ ನಮ್ಗೆ ಹೇಗನ್ಸುತ್ತೆ? ಅದೇ ಭಯಾನಕ ಪರಿಸ್ಥಿತಿಯಲ್ಲಿ ನಮ್ಮ ಭಾರತೀಯ ನಾವಿಕರು ದಿನವನ್ನ ಕಳೆಯುತ್ತಿದ್ದಾರೆ. ಹಡಗಿನ ಸಿಬ್ಬಂದಿ ಪ್ರಕಾರ ಸದ್ಯಕ್ಕೆ ಅವರ ಪ್ರಮುಖ ಗುರಿ ಹಡಗಿನ ರಚನಾತ್ಮಕ ಭದ್ರತೆ ಮತ್ತು ಸಿಬ್ಬಂದಿಯ ಪ್ರಾಣ ರಕ್ಷಣೆ ಮಾಡುವುದೇ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಘಟನೆ ಹೊರಬರುತ್ತಿದ್ದಂತೆ ಫಾರ್ವರ್ಡ್ ಸೀಮನ್ ಯೂನಿಯನ್ ಆಫ್ ಇಂಡಿಯಾ ಅಂದ್ರೆ FSUI ತಕ್ಷಣ ಮಧ್ಯ ಪ್ರವೇಶಿಸಿ ಭಾರತ ಸರ್ಕಾರ ಹಾಗೂ ಹಡಗು ಮಾಲೀಕರಿಗೆ ಒಂದು ಗಂಭೀರ ಮನವಿಯನ್ನ ಮಾಡಿದೆ. ನಮ್ಮ ಭಾರತೀಯ ನಾವಿಕರನ್ನ ಈ ಸಂಘರ್ಷದ ವಲಯಗಳಲ್ಲಿ ಬಲಿಪಶುಗಳನ್ನಾಗಿ ಮಾಡಬೇಡಿ. ಯಾವುದೇ ಕ್ಷಣದಲ್ಲಿ ನೇರ ದಾಳಿ ನಡೆಯುವಂತಹ ಭೀತಿಯಲ್ಲಿ ಅವರು ಬದುಕುತ್ತಿದ್ದಾರೆ. ತಕ್ಷಣವೇ ಅವರನ್ನ ಸುರಕ್ಷಿತವಾಗಿ ವಾಪಸ್ ಕರೆಸಿಕೊಳ್ಳಿ ಎಂದು ಒಕ್ಕೂಟವು ಆಗ್ರಹಿಸಿದೆ. ಇದು ಕೇವಲ ಒಂದೇ ಒಂದು ಹಡಗಿನ ಕಥೆಯಲ್ಲ ಬಿಡಿ. ಇತ್ತೀಚೆಗಷ್ಟೇ ಒಡೆಸ್ಸಾ ಬಂದರು ಬಳಿ 4 ಭಾರತೀಯರಿದ್ದಂತಹ MV OMO RFI ವಾಣಿಜ್ಯ ಹಡಗಿನ ಮೇಲೂ ದಾಳಿ ನಡೆದಿತ್ತು. ಈ ಸರಣಿ ದಾಳಿಗಳಿಂದ ಆತಂಕಗೊಂಡಿರುವಂತಹ ಭಾರತ ಸರ್ಕಾರ ಭಾರತದಲ್ಲಿರುವಂತಹ ಉಕ್ರೇನ್ ರಾಯಭಾರಿ ಡಾಕ್ಟರ್ ಅಲೆಕ್ಸಾಂಡರ್ ಪೋಲಿಶ್ಚುಕ್ ಅವರನ್ನ ಕರೆದು ಈಗಾಗಲೇ ಈ ಬಗ್ಗೆ ತೀವ್ರ ಕಳವಳವನ್ನ ವ್ಯಕ್ತಪಡಿಸಿದೆ. ಹಿಂದೆಲ್ಲಾ ಮಧ್ಯಪ್ರಾಚ್ಯದ ಹೋರ್ಮುಜ್ ಜಲಸಂಧಿಯಲ್ಲಿ ಮಾತ್ರ ನಾವಿಕರಿಗೆ ಇಂತಹ ಸಂಕಷ್ಟ ಎದುರಾಗುತ್ತಿತ್ತು. ಆದರೆ ಈಗ ರಷ್ಯಾ ಉಕ್ರೇನ್ ಯುದ್ಧ ಭೂಮಿಯಲ್ಲೂ ನಮ್ಮ ದೇಶದ ನಾವಿಕರು ಸಿಲುಕಿಕೊಳ್ಳುತ್ತಿರುವುದು ನಿಜ ಕಳವಳಕಾರಿ ಸಂಗತಿ. ಸದ್ಯಕ್ಕೆ ನಮ್ಮ 13 ಮಂದಿ ಭಾರತೀಯ ನಾವಿಕರು ಸೇಫ್ ಆಗಿದ್ದಾರೆ ಅನ್ನೋದೇ ಸಮಾಧಾನದ ಸುದ್ದಿ. ಆದರೂ ಕಪ್ಪು ಸಮುದ್ರದ ಅಲೆಗಳ ಜೊತೆ ಪ್ರತಿದಿನ ಸಾವಿನ ಭಯವನ್ನ ಎದುರಿಸುತ್ತಿರುವಂತಹ ನಮ್ಮವರ ಸುರಕ್ಷತೆಗಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ಭಾರತ ಸರ್ಕಾರ ಮತ್ತು ವಿದೇಶಾಂಗ ಸಚಿವಾಲಯ ಈ ನಿಟ್ಟಿನಲ್ಲಿ ಮತ್ತಷ್ಟು ಕಠಿಣ ಮತ್ತೆ ತ್ವರಿತ ಕ್ರಮಗಳನ್ನ ಕೈಗೊಳ್ಳಲಿ ಹಾಗೂ ನಮ್ಮ ನಾವಿಕರು ಕ್ಷೇಮವಾಗಿ ತಕ್ಷಣವೇ ತಾಯ್ನಾಡಿಗೆ ಹಿಂತಿರುಗಲಿ ಅಂತ ಹಾರೈಸೋಣ.